ಹರಿಹರ ಪಂಚಮಸಾಲಿ ಪೀಠದ ಒಂದು ವಿವಾದ ತಣ್ಣಗಾಗುವ ಲಕ್ಷಣ ಕಾಣ್ತಾನೇ ಇಲ್ಲ. ಈಗ ಈ ಪೀಠದಲ್ಲಿ ಉಚ್ಚಾಟನೆಯ ಪರ್ವ ಶುರುವಾಗಿದೆ. ಗೊತ್ತಿರೋ ಹಾಗೆ ಟ್ರಸ್ಟಿಗಳು ಸಭೆ ಮಾಡಿ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಿದ್ರು, ಉಚ್ಚಾಟಿಸಿದ್ರು ಪೀಠದಿಂದ. ಈಗ ಅವರನ್ನ ಉಚ್ಚಾಟನೆ ಮಾಡಿದಂತಹ ಬೆನ್ನಲ್ಲೇ ಈಗ ಟ್ರಸ್ಟಿಗಳನ್ನೇ ಉಚ್ಚಾಟನೆ ಮಾಡಲಾಗಿದೆ. 3 ಟ್ರಸ್ಟಿಗಳನ್ನ ಪಂಚಮಸಾಲಿ ಸಂಘ ಈಗ ಉಚ್ಚಾಟಿಸಿರುವಂಥದ್ದು. BC ಉಮಾಪತಿ, ಚಂದ್ರಶೇಖರ್, ಜ್ಯೋತಿ ಪ್ರಕಾಶ್ ಉಚ್ಚಾಟನೆಗೆ ಒಳಗಾಗಿರುವಂತಹ ಟ್ರಸ್ಟಿಗಳು ರಾಜ್ಯ ಪಂಚಮಸಾಲಿ ಸಂಘದ ಬೈಲಾ 6.14 ಸಬ್ ಕ್ಲಾಸ್ 3 ಅಡಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನಿರ್ಧಾರ ಕೈಗೊಳ್ಳಲು ಸಂಘದ ಜೊತೆ ಚರ್ಚಿಸಿ ಅನುಮತಿಸಬೇಕು. ಸದಸ್ಯರ ಮಧ್ಯೆ ವಿವಾದವಾದರೆ ಸಂಘ ಸಮಾಜದ ನಿರ್ಧಾರ ಫೈನಲ್ ಆಗುತ್ತೆ, ಟ್ರಸ್ಟಿಗಳ ನಿರ್ಧಾರ ಅಲ್ಲ. ಹೀಗಾಗಿ ಏಪ್ರಿಲ್ 13ರಿಂದ 3 ಟ್ರಸ್ಟಿಗಳ ಉಚ್ಚಾಟನೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಈಗ ನೀಡಲಾಗಿದೆ. ಬ್ಯಾಂಕ್ನಲ್ಲಿ, ಟ್ರಸ್ಟ್ನಲ್ಲಾಗಲಿ ಯಾವುದೇ ರೀತಿಯಾದಂಥ ವ್ಯವಹಾರ ಮಾಡೋಕ್ಕೆ ಇವರಿಗೆ ಹಕ್ಕಿಲ್ಲ. ಈ ರೀತಿಯಾಗಿ ಪಂಚಮಸಾಲಿ ಸಂಘದ ಅಧ್ಯಕ್ಷ ಸೋಮನಗೌಡ ಮಾಹಿತಿ ನೀಡಿದ್ದಾರೆ. ಮೊದಲನೇದಾಗಿ ಟ್ರಸ್ಟಿಗಳು ಸೇರಿ ಸ್ವಾಮೀಜಿಗಳನ್ನು ಉಚ್ಚಾಟನೆ ಮಾಡಿದ್ರು, ಪೀಠದಿಂದ ಪದಚ್ಯುತಿಗೊಳಿಸಿದ್ರು. ಈಗ ಯಾವೆಲ್ಲ ಟ್ರಸ್ಟಿಗಳು ಪ್ರಮುಖವಾಗಿ ಸ್ವಾಮೀಜಿಗಳ ಉಚ್ಚಾಟನೆಯಲ್ಲಿ ತಮ್ಮ ನಿರ್ಧಾರ ಫೈನಲ್ ಅಂತ ಹೇಳಿದ್ರು, ಈಗ ಆ ಟ್ರಸ್ಟಿಗಳನ್ನೇ ಪಂಚಮಸಾಲಿ ಸಂಘ ಈಗ ಉಚ್ಚಾಟನೆ ಮಾಡಿದೆ. ಪಂಚಮಸಾಲಿ ಬಂಧುಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ಒಂದು ನಿರ್ಧಾರವನ್ನು ಸರಿಪಡಿಸುವಂಥ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋದನ್ನು ಕೂಡ ಈ ಬೈಲಾದಲ್ಲಿದೆ. ಇಂಥ ಬೈಲಾ ಏನು 2008ಕ್ಕೆ ರಚನೆ ಮಾಡಿದರು. ನಮ್ಮ ನಾಗನಗೌಡರು BKG ಕಂಪನಿಯವರು ನಮ್ಮ ರಾಜ್ಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು 2014ರಲ್ಲಿ ನಮ್ಮ ಸಂಘದ ಬೈಲಾದಲ್ಲಿ ಕೂಡ ಟ್ರಸ್ಟ್ನವರು ಏನಾದರೂ ತಪ್ಪುಗಳನ್ನು ಮಾಡಿದರೆ, ಸರಿಯಾದ ರೀತಿ ಒಳಗೆ ಲೆಕ್ಕಪತ್ರ ಹಿಡಿದಾದರೆ, ಅಲ್ಲಿ ಒಳ್ಳೆಯ ಸ್ಥಿತಿ ಒಳಗೆ ಆ ಪೀಠವನ್ನು ಮಾಡದೇ ಇದ್ದಾಗ ಸಂಘ ಅಧಿಕಾರವನ್ನು ವಹಿಸಿ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಕ್ಕು ಇದೆ ಅನ್ನೋದನ್ನು ಕೂಡ ಏನಪ್ಪ ಅಂದರೆ ನಮ್ಮ ಬೈಲಾದಲ್ಲಿ ಕೂಡ ಏನಪ್ಪ ಅಂದರೆ ಹಿರಿಯರು ನಮೂದಿಸಿದ್ದಾರೆ. ಈ ಎಲ್ಲರ ಹಿಂದೆ ನಾನು ಸುತ್ತಿ ಬೆಳೆಸಿ ಮಾತಾಡಲಿಕ್ಕೆ ಬರುವುದಿಲ್ಲ. ಟ್ರಸ್ಟಿನಲ್ಲಿ ಇರುವಂಥ ಬೈಲಾದಲ್ಲಿ ನಮಗೆ ಅಧಿಕಾರ, ನಮ್ಮ ಸಂಘದಲ್ಲಿರುವಂಥ ನಮ್ಮ ಅಧಿಕಾರ ನಿಮಗೆಲ್ಲರಿಗೂ ಆ ನೋಟ್ನಲ್ಲಿ ಅಂತಂದು ಕೊಟ್ಟಿದ್ದೇವೆ. ನಮ್ಮ ಈ ಸದ್ಯದಲ್ಲಿರುವಂಥ ಟ್ರಸ್ಟಿಗಳಲ್ಲಿ ಎಲ್ಲರೂ ಕೆಟ್ಟವರಿಲ್ಲ, ಎಲ್ಲರೂ ದುಷ್ಟರಲ್ಲ. ಈ ಸಮಾಜವನ್ನು ಒಳಿತಿಗಾಗಿ ಒಯ್ಯುವಂಥ ಟ್ರಸ್ಟಿಗಳು ಕೂಡ ಇದ್ದಾರೆ. ಅವ್ರನ್ನ ಅಭಿನಂದಿಸ್ತಾ ಈ ಲೆಕ್ಕ ಕೊಡುವಂಥ ಚಳುವಳಿಗೆ ಏನು ಮುನ್ನುಡಿ ಬರೆದ್ರು, 4 ಗೋಡೆ ಮಧ್ಯೆ ಇರುವಂಥ ನಮ್ಮ ಜಗಳಗಳನ್ನು ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೇ ಗೊತ್ತಾಗುವಂಥ ಸ್ಥಿತಿಯೊಳಗೆ ಮಾಡಿರುವಂಥ ಸನ್ಮಾನ್ಯ BC ಉಮಾಪತಿಯವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ 3 ಜನರನ್ನು ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣರು ಈಗಾಗಲೇ ನಾನು ಕಾಂಟ್ಯಾಕ್ಟ್ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂಥ MP ಗಳು, MLAಗಳು, ಮಾಜಿ ಸಚಿವರಿದ್ದಾರೆ. ಅವರೆಲ್ಲರನ್ನು ಜೊತೆಗೆ ರಾಜ್ಯ ಸಮಿತಿಯ ಕಾರ್ಯಕಾರಿ ಸಮಿತಿ, ಅದರ ಜೊತೆಗೆ ನಮ್ಮ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, 120 ತಾಲೂಕಾ ಸಮಿತಿಗಳಿದ್ದಾವೆ, 20 ಜಿಲ್ಲಾ ಸಮಿತಿಗಳಿದ್ದಾವೆ. ಸುಮಾರು ನಮ್ಮ ಸಂಘದವರೇ ಎಲ್ಲ ಆಜೀವ ಸದಸ್ಯರು. ಇದಕ್ಕೆ ಯಾರು ಆಜೀವ ಸದಸ್ಯರಿಲ್ಲ ಈ ಟ್ರಸ್ಟ್ಗೆ. ಇವರೇ 7 ಜನ ಸುಪ್ರೀಂ. ಇವ್ರನ್ನ ಯಾರು ನೇಮಕಾತಿ ಮಾಡ್ತಾರೆ ಈ ಬೈಲಾದಲ್ಲಿಲ್ಲ. ಇವ್ರು ಹೇಗೆ ನೇಮಕಾತಿ ಆದರೂ ಇಲ್ಲ, ಇದಕ್ಕೆ ಮೆಂಬರ್ಶಿಪ್ ಇಲ್ಲ. ನಮ್ಮ ಸಂಘಕ್ಕೆ ಮೆಂಬರ್ಶಿಪ್ ಇದೆ. ಸುಮಾರು ಈ ಸದ್ಯ 13,600 ಮೆಂಬರ್ಸ್ ಇದ್ದಾರೆ. ಇದಕ್ಕೆ ಒಬ್ಬರು ಸದಸ್ಯರಿಲ್ಲ. ಇವ್ರು ಸತ್ತ ಮೇಲೆ ಯಾರು ತೊಗೋತಾರೆ? ಈ ರೀತಿ ಘಟನೆಗಳಾದರೆ ಯಾರು ತೊಗೊತಾರೆ? ಅದಕ್ಕೆ ಸಂಘವೇ ಸುಪ್ರೀಂ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಈ 3 ಜನರನ್ನು ಈ 13ನೇ ತಾರೀಕಿನಿಂದ ಇವರು ಯಾವುದೇ ಲೆಕ್ಕಪತ್ರ ಅಥವಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡಲಿಕ್ಕೆ, ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಈ 3 ಜನರಿಗೆ ಅಧಿಕಾರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡ್ತಾ 3 ಜನರನ್ನು ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಒಂದು ಬೆಳವಣಿಗೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮಹದೇವ್ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಮಹದೇವ್, ಈಗ ಒಂದು ಕಡೆ ಸ್ವಾಮೀಜಿಗಳ ಉಚ್ಚಾಟನೆ ಆಯಿತು, ಮಗದೊಂದು ಕಡೆಯಲ್ಲಿ ಈಗ ಪಂಚಮಸಾಲಿ ಸಂಘ
ಯಾವ ಟ್ರಸ್ಟಿಗಳು ಉಚ್ಚಾಟನೆ ಮಾಡಿದ್ರು ಅವ್ರನ್ನೇ ಈಗ ಉಚ್ಚಾಟಿಸಿದೆ. ಸೊ ಈ ಉಚ್ಚಾಟನೆಯ ಪರ್ವ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇನ್ನು ಮುಂದುವರಿಯುತ್ತಾ ಅಂತ ಅಂದರೆ ಈ ಒಂದು ಪೀಠದ ವಿವಾದ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಅಂತ್ಯ ಯಾವಾಗ ಈ ಪ್ರಶ್ನೆ ಕಾಡ್ತಾ ಇದೆ. ರಾಹುಲ್, ಈಗ ಎಲ್ರಿಗೂ ಒಂದು ವಿಚಾರ ಏನಂತಂದ್ರೆ, ಒಂದು ಕಡೆ ಸ್ವಾಮೀಜಿಯನ್ನ ಈಗಾಗಲೇ ಉಚ್ಚಾಟನೆಯನ್ನ ಮಾಡಿದೆ, ಅವರ ನಡೆ ನುಡಿ ಸರಿಯಾಗಿಲ್ಲ ಅಂತ ಹೇಳಿ ಏನು ಮಠದ ಟ್ರಸ್ಟಿಗಳಾದಂತ ಒಂದು 12 ಜನ ಟ್ರಸ್ಟಿಗಳು ಒಂದು ಸಭೆಯನ್ನ ಸೇರಿ ಕೋರಂ ಪ್ರಕಾರ ನಾವು ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿದ್ವಿ, ಸ್ವಾಮೀಜಿ ನಡೆ ನುಡಿ ಸರಿ ಇಲ್ಲ, ಅವ್ರು ಮಠದಿಂದ ಹೊರ ಹೋಗ್ಬೇಕು ಅಂತ ಹೇಳಿದ್ರು. ಇದಾದ ಬಳಿಕ ಎಲ್ಲ ಸಮಾಜದ ಕೆಲವೊಂದಿಷ್ಟು ಭಕ್ತರು ಜೊತೆಗೆ ಏನು ಇರೋ ರಾಜ್ಯ ಪಂಚಮಸಾಲಿ ಸಂಘ ಇದೆ, ಪಂಚಮಸಾಲಿ ಸಂಘದ ಅಧ್ಯಕ್ಷರು ಸೇರಿ ಇವತ್ತೊಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಮಹತ್ವದ ವಿಚಾರವನ್ನು ತಿಳಿಸಿರುವುದು ಏನಂತಂದ್ರೆ, ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡುವಲ್ಲಿ ಏನು ಪ್ರಮುಖ ಪಾತ್ರ ವಹಿಸಿದಂತ ಉಳಿದ ಟ್ರಸ್ಟಿಗಳಿಗೆ ಅಷ್ಟೊಂದು ಏನು ಮಾಹಿತಿ ಇಲ್ಲ, ಅವ್ರಿಗೆ ಯಾರು ತಲೆಯನ್ನ ತುಂಬಿ ಈ ರೀತಿ ಮಾಡಿದ್ದಾರೆ. ಆದ್ರೆ ಪ್ರಧಾನ ಧರ್ಮದರ್ಶಿ ಆದಂತ BC ಉಮಾಪತಿ ಮತ್ತು ಇನ್ನೊಬ್ಬರು ಟ್ರಸ್ಟಿ ಆದಂತ ಚಂದ್ರಶೇಖರ್ ಪೂಜಾರಿ ಇವರು ಮತ್ತು ಇನ್ನೊಬ್ಬರು ಕಾರ್ಯದರ್ಶಿ ಆದಂತ ಸೆಕ್ರೆಟರಿ ಏನಿದ್ದಾರೆ ಆ ಸೆಕ್ರೆಟರಿ ಜ್ಯೋತಿ ಪ್ರಕಾಶ್, ಇವು ಮೂವರನ್ನ ನಾವು ಉಚ್ಚಾಟನೆಯನ್ನ ಮಾಡಿದ್ದೇವೆ ಅಂತ ಹೇಳಿ ಇವತ್ತು ಘೋಷಣೆ ಮಾಡಿದ್ದಾರೆ. ಇದು ಬೈಲಾ ಪ್ರಕಾರನೇ, ಅಂದ್ರೆ ಏನು ಇವರು ಬೈಲಾ ಪ್ರಕಾರ ನಾವು ಸ್ವಾಮೀಜಿಯನ್ನ 12 ಜನ ಟ್ರಸ್ಟಿಗಳು ಏನು ಉಚ್ಚಾಟನೆಯನ್ನ ಮಾಡಿದ್ವಿ ಅಂತ ಹೇಳ್ತಿದ್ವಿ, ಅದೇ ಬೈಲಾದ ಅಧಿಕಾರವನ್ನ ಬಳಸಿಕೊಂಡು ಇಬ್ಬರು ಟ್ರಸ್ಟಿಗಳನ್ನ ಒಬ್ಬ ಕಾರ್ಯದರ್ಶಿಯನ್ನ ನಾವು ಉಚ್ಚಾಟನೆಯನ್ನ ಮಾಡಿದ್ವಿ ಅಂತ ಹೇಳಿದ್ದಾರೆ. ಮೊದಲು ಏನಾಗಿತ್ತು, ಲೆಕ್ಕ ಕೊಡಿ ಚಳವಳಿ ಅಂತ ಆರಂಭ ಮಾಡಿದ್ದಕ್ಕೆ ಸ್ವಾಮೀಜಿಯನ್ನ ಉಚ್ಚಾಟನೆಯನ್ನ ಮಾಡಿದ್ರು ಅಂತ ಸ್ವಾಮೀಜಿ ಪರವಾಗಿ ಭಕ್ತರು ಒಂದು ಆರೋಪವನ್ನು ಮಾಡಿದ್ರು. ನಂತರ ನಾವು ಲೆಕ್ಕ ಕೊಡೋಕೆ ರೆಡಿ ಇದೀವಿ, ನಾಳೆನೇ ಲೆಕ್ಕ ಕೊಡ್ತೀವಿ, ಲೆಕ್ಕ ಕೊಟ್ಟ ಮೇಲೆ ಸ್ವಾಮೀಜಿ ಮಠವನ್ನ ಬಿಡಬೇಕು, ನ್ಯಾಯಯುತವಾಗಿ ಗೌರವಯುತವಾಗಿ, ಸಮಾಜಕ್ಕೆ ಯಾವುದೇ ರೀತಿ ಕುಂದು ಉಂಟಾಗಬಾರ್ದು, ನಾವು ಅವ್ರನ್ನ ಆಚೆ ಹಾಕಕ್ ಹೋಗಲ್ಲ ಅಂತ ಹೇಳಿದ್ರು. ನಾಳೆ ಲೆಕ್ಕ ಕೊಡೋ ಹೊತ್ತಿನಲ್ಲೇ ಇವತ್ತು ಇಬ್ಬರು ಪ್ರಧಾನ ಧರ್ಮದರ್ಶಿಗಳನ್ನ ಜೊತೆಗೆ ಒಬ್ಬರು ಕಾರ್ಯದರ್ಶಿಯನ್ನ ಉಚ್ಚಾಟನೆ ಮಾಡಿರೋದು ಮಹತ್ವದ ಬೆಳವಣಿಗೆ ಆಗಿದೆ. ನಾಳೆ ಅವರು ಲೆಕ್ಕ ಕೊಡ್ತಾರೆ. ಬೈಲಾದ ಪ್ರಕಾರ ಅವರು ಏನ್ ಮಾಡ್ಕೊಂಡಿದ್ದಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಅದ್ರ ಪ್ರಕಾರ ಯಾವ ರೀತಿ ಅದು ಸರಿ ಇದೆ, ಇದು ನಾಳೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ, ನಾಳೆ ಲೆಕ್ಕ ಕೊಟ್ಟ ಮೇಲೆ ಗಲಾಟೆ ಹಂತಕ್ಕೂ ಹೋಗ್ಬೋದು, ಭಕ್ತರು ಸ್ವಾಮೀಜಿಯನ್ನು ಕೊಡೋದಿಲ್ಲ ಅಂತ ಹೇಳ್ಬೋದು, ಇವರು ಟ್ರಸ್ಟಿಗಳು ಸ್ವಾಮೀಜಿ ಮಠವನ್ನೇ ಬಿಡಬೇಕು ಅಂತ ಹೇಳಿ ಒಂದು ಡಿಸೈಡ್ ಆಗ್ಬೋದು. ಈ ರೀತಿಯಾದ ಬೆಳವಣಿಗೆಯಿಂದ ಸಮಾಜದ ಮಧ್ಯೆ ಗಲಾಟೆ ಉಂಟಾಗ್ಬೋದು. ಹೀಗಾಗಿ ನಾಳೆ ಬಿಗಿ ಭದ್ರತೆಯಲ್ಲಿ ಲೆಕ್ಕ ಕೊಡೋಕೆ ಎಲ್ಲ ರೀತಿಯಾದಂತಹ ಪಂಚಮಸಾಲಿ ಮಠದಲ್ಲಿ ಟ್ರಸ್ಟಿಗಳು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಮಧ್ಯೆ ನಾಳೆ ಲೆಕ್ಕ ಕೊಡ್ತಾರೆ ಅನ್ನೋ ಹೊತ್ತಲ್ಲಿ ಇವತ್ತು ಇಬ್ಬರು ಪ್ರಧಾನದರ್ಶಿಗಳನ್ನ ನಾವು ಬೈಲಾನ ಪ್ರಕಾರನೇ ಉಚ್ಚಾಟನೆ ಮಾಡಿದೀವಿ ಅಂತ ಹೇಳಿ ರಾಜ್ಯ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದಂತಹ ಸೋಮಗೌಡ ಪಾಟೀಲ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೆ, ಬೈಲಾದಲ್ಲಿ ಏನಿದೆ, ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಕೋರ್ಟ್ ಮೂಲಕನೇ ಹೋಗಿ ಬಗೆಹರಿಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಸದ್ಯಕ್ಕೆ ಭಕ್ತರ ಕಡೆಯಿಂದ ಸ್ವಾಮೀಜಿಯನ್ನ ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಟ್ರಸ್ಟಿಗಳು ನಾವು ಬೈಲಾ ಪ್ರಕಾರ ಮಾಡಿದೀವಿ ಅಂತ ಹೇಳಿ, ಬೈಲಾ ಪ್ರಕಾರ ಇವರು ಸರಿ ಇಲ್ಲ, ನಾವು ಇವ್ರನ್ನು ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ನಾಳೆ ಕೂಡ ಮಹತ್ವದ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಇದು ಕೋರ್ಟ್ ಮೂಲಕನೇ ಬಗೆಹರಿಯಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯಂತ ಸಮಾಜದ ಮಧ್ಯೆ ಈಗ ಕಂದಕ ಉಂಟಾಗಿದ್ದು ಇದು ಇಲ್ಲಿಗೆ ಬಗೆಹರಿಯೋದು ರೀತಿ ಕಾಣ್ತಾ ಇಲ್ಲ. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.